ಕನಸು ಕಂಡಿದ್ದು ಕಣ್ಣಿನಿಂದ ಅಲ್ಲ. ಕಣ್ಣಿನಿಂದಲೇ ಆಗಿದ್ದರೆ ನಿದ್ದೆ ಬರುತ್ತಿರಲಿಲ್ಲ. ಕಾಲ ಸರಿದರೂ ಮನದಲ್ಲಿ ಚಿತ್ರ ನಿಂತಿತಲ್ಲ. ಕಾದ ಮನದಲ್ಲೂ ಆ ಚಿತ್ರ ಏಕೆ ಸುಡಲಿಲ್ಲ? ಕಷಾಯ ನೀರೆರೆದ ಕಾರಣ ಸುಡಲು ಆಗಲಿಲ್ಲ. ಕನಸು ಕಂಡಿದ್ದು ಕಣ್ಣಿನಿಂದ ಅಲ್ಲ. ಕಣ್ಣಿನಿಂದಲೇ ಕಂಡಿದ್ದರೆ ನಿದ್ದೆ ಬರುತ್ತಾ ಇರಲಿಲ್ಲ ಅಲ್ಲವೇ? ಕಣ್ಣಿನ ದೃಷ್ಟಿ ಮುಂದಿನ ಸಮಯದಲ್ಲಿ ಉಳಿಯುವುದಿಲ್ಲ, ಅದು ನಶಿಸಿ ಹೋಗುತ್ತದೆ. ಇಂದು ಕಂಡ ಕನಸು ಅನೇಕ ದಿನಗಳವರೆಗೂ ಸ್ಮೃತಿ ಅಂದರೆ ನೆನಪಿನಲ್ಲಿ ಉಳಿದುಕೊಂಡಿತು. ಕಾದ ಕಬ್ಬಿಣದಂತಹ ನನ್ನ ಮನಸ್ಸಿನಲ್ಲಿ ಕನಸಿನಲ್ಲಿ ಕಂಡ ಆ ಚಿತ್ರಗಳು ಏಕೆ ಸುಡಲಿಲ್ಲ? ಇದು ದೊಡ್ಡ ಪ್ರಶ್ನೆ. ಇದರ ಉತ್ತರ ಅಂದರೆ ಕ್ರೋಧ, ಮಾನ, ಮಾಯಾ, ಲೋಭ ಈ 4 ಚಿತ್ರಗಳ ಮೇಲೆ ನೀರು ಹಾಕಿ ತಣ್ಣಗಾಗಿಸಿ ಬಿಟ್ಟವು. ಚಿತ್ರಗಳನ್ನು ಸುಡದಂತೆ ಜೋಪಾನ ಮಾಡಿವೆ. ಅದಕ್ಕೆ ಅವು ಸುಡಲಿಲ್ಲ. ಈಗಲೂ ಹಾಗೆಯೇ ಕಾಣುತ್ತಾ ಇವೆ. ಇದರ ಸಾರಾಂಶ: ಕನಸಿನಲ್ಲಿ ಕಂಡ ವಸ್ತುಗಳನ್ನೇ ಬದುಕಿಸಿದ ಕಷಾಯಗಳು ಇನ್ನು ಪ್ರತ್ಯಕ್ಷ ಕಂಡ ವಸ್ತುಗಳ ಮೇಲೆ ಯಾವ ರೀತಿ ತಮ್ಮ ಅಧಿಕಾರ ಸ್ಥಾಪಿಸಬಹುದು? ಇದನ್ನು ನೆನೆಸಿಕೊಂಡರೆ ಮೈ ನಡುಕ ಪ್ರಾರಂಭ ಆಗುತ್ತದೆ. ಕಾರಣ ಏನೆಂದರೆ, ಕಷಾಯಗಳ ಕಾರಣದಿಂದಲೇ ಜೀವನಿಗೆ ಅನಂತ ಭವಗಳ ಅನಂತ ದುಃಖಗಳು. ಅಂತರಂಗ ಮತ್ತು ಬಹಿರಂಗ 24 ಪ್ರಕಾರದ ಪರಿಗ್ರಹಗಳ ತ್ಯಾಗಿಯೇ ವೀತರಾಗರು. ಅನಂತ ಸುಖ ಅವರು ಪಡೆದು ಬಿಟ್ಟರು. ತ್ರಿಲೋಕದ ಯಾವುದೇ ವಸ್ತುಗಳಲ್ಲಿ ಅವರಿಗೆ ಬಾಧೆ ಕೊಡುವ ಶಕ್ತಿ ಇರುವುದಿಲ್ಲ. ಜೀವನಿಗೆ ದುಃಖ ಕೊಡುವ ವಸ್ತುಗಳು ಕಷಾಯಗಳೇ ಇದ್ದಾವೆ.